ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SBSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಕರ್ಮ ಸನ್ಯಾಸ ಯೋಗದ 18, 22 ಮತ್ತು 29ನೇ ಶ್ಲೋಕಗಳನ್ನ ಮನನ ಮಾಡೋಣ. ಇದುವರೆಗೂ ಈ 3 ಶ್ಲೋಕಗಳನ್ನ ಕಲ್ತ್ಕೊಂಡಾಯ್ತು. ಈ 18ನೇ ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಶ್ರೀಕೃಷ್ಣ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣ, ಗೋವು, ಆನೆ, ನಾಯಿ ಮತ್ತು ನಾಯಿಯ ಮಾಂಸವನ್ನು ತಿನ್ನುವವನು, ಇವರೆಲ್ಲರನ್ನೂ ಜ್ಞಾನಿಗಳು, ಆತ್ಮಜ್ಞಾನ ನಿಷ್ಠರು, ಸಮದೃಷ್ಟಿಯಿಂದ ನೋಡುವರು. ಇದರ ಪದಶಃ ಅರ್ಥ: ವಿದ್ಯಾ ದೈವಿಕ ಜ್ಞಾನ, ವಿನಯ ವಿನಯ ಸಂಪನ್ನೆ, ಸಜ್ಜಿತ ಬ್ರಾಹ್ಮಣೆ ಬ್ರಾಹ್ಮಣ, ಗವಿ ಒಂದು ಹಸು, ಹಸ್ತಿನಿ ಆನೆ, ಶುನಿ ಒಂದು ನಾಯಿ, ಚ ಮತ್ತು ಏವ ಖಂಡಿತವಾಗಿಯೂ, ಶ್ವಪಾಕೆ ನಾಯಿ ಭಕ್ಷಕ, ಚ ಮತ್ತು ಪಂಡಿತ ಪಂಡಿತನಾದಂಥವನು, ಅಂದ್ರೆ ಅವನು ಅರ್ಥಕೊಂಡಿರುವಂತಹವನು, ಎಲ್ಲವನ್ನ ಜ್ಞಾನವನ್ನ ಪಡೆದಿರೋನ ಪಂಡಿತ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬರೀ ಪಂಡಿತ ಅಂತಂದ್ರೆ ಬರೀ ವಿಷಯ ತಿಳ್ಕೊಂಡಿರೋದೇ ಇಲ್ಲ, ಅವನು ಅದನ್ನ ಜೀರ್ಣಿಸ್ಕೊಂಡು ಇರ್ತಾನೆ. ಏನು ಆತ್ಮ ಅಂತಂದ್ರೆ ಏನು ಅನ್ನೋದನ್ನ ಪರಿಪೂರ್ಣವಾಗಿ ಅವನು ಆ ಅದರಲ್ಲಿ ಸ್ಥಿತನಾಗಿರುವಂತಹವನು. ಇಲ್ಲಿ ಪಂಡಿತ ಅನ್ನೋದಕ್ಕೆ ಅರ್ಥವನ್ನು ಕೊಟ್ಟಿರೋದು. ಸಮದರ್ಶಿನಃ, ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಈಗ ಪ್ರಶ್ನೆಗಳೇನಾದ್ರೂ ಇದ್ರೆ ನೋಡ್ಕೊಂಡು ಬರೋಣ. ಜ್ಞಾನಿಗಳು ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ, ಗೋವು, ಆನೆ ಮತ್ತು ನಾಯಿ ಮಾಂಸವನ್ನು ತಿನ್ನುವ ಚಂಡಾಲ, ಇವರೆಲ್ಲರನ್ನು ಒಂದೇ ಸಮದೃಷ್ಟಿಯಿಂದ ನೋಡುವರು. ಇದರ ಗೂಢಾರ್ಥವನ್ನ ತಿಳಿಸಿ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ವಿವರಣೆ ತಿಳಿಸ್ಕೊಡ್ತೀರಾ ಉಷಾಜಿ? ಮ್ಯಾಮ್ ಇದು ದೊಡ್ಡದ್ ಮಾಡ್ಬೇಕಾ? ಇಲ್ಲ ಇಲ್ಲ ಕಾಣಿಸ್ತಿದೆ ಮ್ಯಾಮ್. ಓಕೆ. ಆ ವಿದ್ಯೆಯನ್ನು ಬಲ್ಲವನು ಅಂದ್ರೆ ಎಲ್ಲಾರು ಅವ್ರವ್ರ ಕಾಯಕಗಳನ್ನ ಮಾಡ್ತಿದ್ದಾರೆ ಅಂತ ಅನ್ನೋದು. ಹಾಗಾಗಿ ದೇವ್ರ ಎಲ್ಲಾರ್ನು ಅವನ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂತ. ಹ್ಮ್. ಆ, ದೇವ್ರು ನೋಡ್ತಾ ಇದ್ದಾನ, ಈ ಪಂಡಿತ ನೋಡ್ತಾ ಇದ್ದಾನ? ಪಂಡಿತ. ಹ್ಮ್. ಹ್ಮ್ ಹಾಗಾಗಿ ಎಲ್ಲಾರ್ನು ಒಂದೇ ದೃಷ್ಟಿಯಿಂದ, ಯಾಕಂದ್ರೆ ಅವ್ರವ್ರ ಕಾಯಕಗಳನ್ನ ಮಾಡ್ತಿರೋದ್ರಿಂದ ಆ ಹ್ಮ್. ಆ ಹ್ಮ್. ಇದು ಅವ್ರವ್ರ ಕಾಯಕಗಳು ಮಾಡ್ತಿರೋದ್ರಿಂದನೇ ಪ್ರಪಂಚದಲ್ಲಿ ಎಲ್ಲಾನು ಸಮತೋಲದಲ್ಲಿದೆ. ಹ್ಮ್. ಹಾಗಾಗಿ ಅವನು ಎಲ್ಲಾರನು ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ. ಸರಿ ಇದೆಯಾ ಇವಾಗ ಮ್ಯಾಮ್? ಕರೆಕ್ಟ್ ಆಗಿದೆ, ಆದ್ರೆ ಇನ್ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ಅಷ್ಟೇ. ಕರೆಕ್ಟ್ ಆಗಿ ಹಾ ಎಲ್ಲ ಇಬ್ರು ತುಂಬಾ ಚೆನ್ನಾಗಿ ಹೇಳ್ತೀರಾ. ಅದು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನೀವು. ಮತ್ತೆ ಈ ಕ್ಲಾಸ್ನಲ್ಲಿ ಏನು ಕಲ್ತಿರೋ ನೀವು ಮತ್ತೆ ಹಿಂದಕ್ಕೆ ಹೋಗಲ್ಲ, ಅದನ್ನ ಜ್ಞಾಪಕ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀರಾ. ಅದನ್ನ ನಾನು ಹಾ ಗಮನಿಸಿರುವಂತಹದ್ದು. ಅದನ್ನ ಅಲ್ಲೇ ಬಿಟ್ಬಿಟ್ಟೇನು ನೀವು ಇರಲ್ಲ. ಅದು ಸ್ವಲ್ಪ ತಲೆಗೆ ಹಾಕೊಂಡಿರ್ತೀರಾ ಅಂತ ನನಗೆ ಅನ್ಸುತ್ತೆ. ಇಲ್ಲಾಂದ್ರೆ ಇವಾಗ ಇಲ್ಲ, ಅಷ್ಟ್ ಇಷ್ಟು ಚೆನ್ನಾಗಿ ನೀವ್ ಹೇಳ್ಕೊಡ್ತಾ ಗೊತ್ತಾಗ್ತಾ ಇದ್ದೀರಾ ಮ್ಯಾಮ್. ಇಲ್ಲ, ನೀವು ಅದನ್ನ ಒಂಥರ ಇದನ್ನ ಹೇಳ್ತಾ ಇದ್ದೀರಾ ನೀವು, ನಿಜವಾಗ್ಲೂನು. ಧನ್ಯವಾದಗಳು ಶಾಜಿ. ಇವಾಗ ಹೇಗೆ ಅಂತಂದ್ರೆ, ಪಂಡಿತ ಅಂದ್ರೆ ಇಲ್ಲಿ ನಾವು ಏನಂತ ಈಗ ಸ್ವಲ್ಪ ಹೇಳ್ದೆ ಅಲ್ವಾ. ಪಂಡಿತ ಅಂದ್ರೆ ಈ ಶಾಸ್ತ್ರಗಳನ್ನ ತಿಳ್ಕೊಂಡಿರೋ ಮಾತ್ರ ಅಲ್ಲ, ಅದನ್ನ ಜೀರ್ಣಿಸ್ಕೊಂಡು ನಾನೇ ಆತ್ಮ ಅಂತ ಅವನು ಪೂರ್ತಿಯಾಗಿ ತಿಳ್ಕೊಂಡು, ಆತ್ಮನೇ ನಾನು, ಬೇರೆ ಯಾವುದು ಅಲ್ಲ ಅನ್ನುವ ಒಂದು ಮನಸ್ಥಿತಿ
ಅಲ್ಲಿಯೇ ಸ್ಥಿತನಾಗ್ಬಿಟ್ಟಿರ್ತಾನೆ. ಮನಸ್ಸು ನಾನಲ್ಲ, ದೇಹನೂ ನಾನಲ್ಲ, ಬುದ್ಧಿನೂ ನಾನಲ್ಲ, ನಾನು ಅಂದ್ರೆ ಆತ್ಮನೇ ಅನ್ನೋದು ಪರಿಪೂರ್ಣವಾಗಿ ಆತನಿಗೆ ಮನದಟ್ಟಾಗ್ಬಿಟ್ಟಿರುತ್ತೆ. ಹ್ಮ್ ಆ ಆ ಒಂದು ಪಂಡಿತ ಈ ಎಲ್ಲವನ್ನು ಏನ್ ನೋಡ್ತಾನೆ, ತನ್ನಲ್ಲಿ ಇವಾಗ ನನಗೆ ದೇಹ ಮನಸ್ಸು ಬುದ್ಧಿ ನಂದಲ್ಲ ಅಂತ ಅನ್ಕೊಂಡ್ರೆ ಇನ್ನು ಪ್ರಪಂಚವನ್ನೆಲ್ಲ ಹೆಂಗ್ ನೋಡ್ತಾನೆ. ಈ ದೇಹ ಮನಸ್ಸು ಬುದ್ಧಿನೂ ಪ್ರಪಂಚಕ್ಕೆ ಸೇರಿರುವಂತಹದ್ದು. ನಾವ್ ಏನು ಹೊರಗಡೆ ಪ್ರಪಂಚದಲ್ಲಿ ನೋಡ್ತೀವೋ ಎಲ್ಲವೂ ಈ ದೇಹವನ್ನಷ್ಟೇ ತಾನೇ ನೋಡೋದು. ಮೇಲಿನ ನೋಟ ಏನು ನಮ್ಮ ರೂಪ ಕಾಣಿಸುತ್ತೆ. ಮತ್ತೆ ನಮಗೆ ಇಂದ್ರಿಯ ಗೋಚರವಾದಂತಹದ್ದು ಏನಿದೆಯೋ, ಅಥವಾ ಶಬ್ದ ಕೇಳಿಸ್ಬಹುದು, ಸ್ಪರ್ಶ, ಈ ರೀತಿಯಲ್ಲಿ ನಾವು ಪ್ರಪಂಚವನ್ನ ಅನುಭವಿಸ್ತೀವಿ. ಅಥವಾ ಗಂಧ, ರುಚಿ, ಇಷ್ಟಂತಾನೆ ನಾವು ಪ್ರಪಂಚವನ್ನ ಗಮನಿಸೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಒಂದು ಚೈತನ್ಯ ಇರುವಂತಹ ಒಂದು ಜೀವಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಜೀವಿಗಳಲ್ಲಿ ಏನು ಹೊರಗಡೆ ರೂಪ ನಾನಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಆನೆ ಒಂದು ಇದೆ, ಮತ್ತೆ ಇಲ್ಲಿ ಹಸು, ಆನೆ ಮೇಲೆ ಕೂತಿರೋ ಮಾವುತ ಇದ್ದಾನೆ. ಮತ್ತೆ ಅದನ್ನ ಇಲ್ಲೊಬ್ಬ ಇದ್ದಾನೆ. ಇಲ್ಲಿ ಒಂದು ನಾಯಿಯಲ್ಲಿ ಮತ್ತೆ ನಾಯಿಯ ಮಾಂಸವನ್ನು ತಿನ್ನುವಂತಹ ಚಂಡಾಲನು ಸಹ ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ, ಈ ಪಂಡಿತನಾಗಿರುವಂತಹ ಈ ಬ್ರಾಹ್ಮಣ, ವಿದ್ಯಾ ವಿನಯ ಸಂಪನ್ನನಾಗಿರುವಂತಹ ಬ್ರಾಹ್ಮಣನಲ್ಲಿಯೂ ಒಂದನ್ನೇ ನೋಡ್ತಾನೆ ಅಂತಂದ್ರೆ ಎಲ್ಲರಲ್ಲೂ ಆತ್ಮನೇ ಇರುವುದು ನೀವು ಹೇಳಿದ ಹಾಗೆ. ಆದರೆ ಈ ರೂಪಗಳು ಬೇರೆ ಬೇರೆ ಇದೆ, ಮತ್ತೆ ಅವರವರು ಮಾಡುವ ಕಾಯಕಗಳು ಬೇರೆ ಇದೆ. ಹಾಗಾಗ್ಬಿಟ್ಟು ಅಲ್ಲಿರುವ ಆತ್ಮನು ಬೇರೆ ಅಲ್ಲ, ಎಲ್ಲರಲ್ಲಿ ಇರುವ ಆತ್ಮ ಒಂದೇ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಆ, ಇಲ್ಲಿ ನೋಡಿ, ನಾನಾ ರೀತಿಯಾದಂತಹ ಮಡಕೆಗಳು, ಕುಡಿಕೆಗಳು, ಹೂಜಿ, ಇಲ್ಲಿ ಲ್ಯಾಂಟರ್ನ್, ಇಲ್ಲಿ ದೀಪ, ನಾನಾ ರೀತಿಯಲ್ಲಿ ಇದೆ ಅಲ್ವಾ. ಇದರಲ್ಲಿ ಇದು ಯಾವ್ದ್ರಿಂದ ಮಾಡಿದೆ? ಮಣ್ಣಿನಿಂದ ಮಣ್ಣಿನಿಂದ. ಮಾಡಿ. ನಾವು ಮಣ್ಣು ಕೊಡಿ ಅಂತ ಅಂತೀವ? ಇಲ್ಲ, ಈ ಹೂಜಿ ಕೊಡಿ ಅಂತೀವಿ, ಮಡಕೆ ಕೊಡಿ ಅಂತೀವಿ ತಾನೆ, ಈ ದೀಪ ಕೊಡಿ ಅಂತೀವಿ, ಲ್ಯಾಂಟರ್ನ್, ಹೀಗೆ ಅನೇಕ, ಈ ಗಂಟೆಗಳು ಸಹ ಇರುತ್ತೆ. ನನ್ನ ಹತ್ರ ಇದೆ ಮಣ್ಣಿಂದ ಗಂಟೆ. ಹೌದು ಮ್ಯಾಮ್. ಹಾಗೆ ನಾನಾ ಥರ ಇದು ಜಾಡಿ, ಇದೆಲ್ಲ ಇದೆ, ಈ ಜಾಡಿ ಕೊಡಿ ಅಂತೀವಿ, ಮಣ್ಣು ಕೊಡಿ ಅನ್ನಲ್ಲ. ಆದ್ರೆ ಇವು ಎಲ್ಲವೂ ಮಾಡಿರೋದು ಮಣ್ಣಿನಿಂದನೇ. ನಾವು ಇದನ್ನ ಗಮನಿಸಲ್ಲ. ಆ ರೀತಿಯಲ್ಲಿ ಅದು ಅಲ್ಲದೆ, ಇದಾದ್ರೆ ಮಣ್ಣಾದ್ರೆ ಕಣ್ಣಿಗೆ ಕಾಣಿಸುವಂತಹದ್ದು, ನಾವು ಸ್ಪರ್ಶನೂ ಮಾಡಬಹುದು. ಹಾಗಾಗಿ ಇದನ್ನ ಅರ್ಥ ಮಾಡಿಸೋದು ಬಹಳ ಸುಲಭ. ಅದಕ್ಕೋಸ್ಕರ ನಾವು ಈ ರೀತಿಯಲ್ಲಿ ತಾನೇ ಆತ್ಮನನ್ನ ಅರ್ಥ ಮಾಡಿಸ್ಬೇಕಾಗಿರೋದು. ಆತ್ಮ ಅನ್ನೋದು ನಮ್ಮ ಇಂದ್ರಿಯ ಗೋಚರ ಅಲ್ಲ, ಆದ್ರೆ ಅದೇ ಪ್ರತಿಯೊಂದಕ್ಕೂ ಅಧಿಷ್ಠಾನವಾಗಿರುವುದು. ಅದು ಬಿಟ್ಟು ಬೇರೆ ಏನಿಲ್ಲ. ಅದು ಸರ್ವವ್ಯಾಪಿ ಮತ್ತೆ ಸದಾ ಕಾಲವೂ ಇರುವಂತಹದ್ದು. ಅದು ಬದಲಾವಣೆಯನ್ನ ಹೊಂದದೇ ಇರುವಂತಹದ್ದು. ಅದಕ್ಕೆ ಯಾವ ಈ ನಾಮರೂಪಗಳು ಇಲ್ಲ. ಈ ನಾಮರೂಪಗಳು ಎಲ್ಲ ಇಲ್ಲಿ ನಮಗೆ ಪ್ರಕೃತಿಯಲ್ಲಿ ಕಾಣಿಸುವಂತಹದ್ದಷ್ಟೇ. ಆದ್ರೆ ಅದು ಎಲ್ಲವೂ ಸಹ ಮಾ ಆಗಿರುವಂತಹದ್ದು ಈ ಆತ್ಮನಿಂದಲೇ. ಅದು ನಮಗೆ ಗೋಚರವಾಗದೇ ಇರೋದ್ರಿಂದ ಈ ನಾಮರೂಪಗಳನ್ನ ಹಿಡ್ಕೊಂಡು ಅದೇ ನಿಜ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಅದು ನಮ್ಮ ಆತ್ಮನ ಮೇಲೆ ಅಧ್ಯಾರೋಪವಾಗ್ಬಿಟ್ಟಿರುತ್ತೆ. ಆದ್ರೆ ಈ ಒಂದು ಜ್ಞಾನ ಅನ್ನೋದು ಪಂಡಿತನಿಗೆ ಗೊತ್ತಿರೋದ್ರಿಂದ ಅವನು ಯಾವ ಭೇದವನ್ನು ಮಾಡಲ್ಲ. ಯಾವ ಆನೆ ಆಗ್ಲಿ, ಹಸು ಆಗ್ಲಿ, ಒಂದು ಚೆನ್ನಾಗಿ ತಿಳಿದಿರುವಂತ ಬ್ರಾಹ್ಮಣ ಆಗ್ಲಿ, ಆ, ಈ ನಾಯಿಯ ಮಾಂಸವನ್ನು ತಿನ್ನುವಂತಹ ಚಂಡಾಲ ಆಗ್ಲಿ, ಎಲ್ಲವೂ ಅವರವರ ಒಂದು ಗುಣ ಕರ್ಮಕ್ಕೆ ಅನುಗುಣವಾಗಿ ಅವರು ನಡ್ಕೊಳ್ತಾರೆ. ಅದು ಆದ್ರೆ ಒಳಗಡೆ ಇರುವಂತಹದ್ದು ಎಲ್ಲ ಆತ್ಮನೇ ಅನ್ನೋದು ಸ್ಪಷ್ಟತೆ ಗೊತ್ತಿರುತ್ತೆ. ಹಾಗೆ ನೋಡಿ, ಇಲ್ಲಿ ಅನೇಕ ರೀತಿಯ ಆಭರಣಗಳಿವೆ. ನಾವು ನೆಕ್ಲೆಸ್ ಕೊಡಿ ಅಂತೀವಿ,
ನೆಕ್ಲೆಸ್ ಕೊಡಿ ಅಂತೀವಿ, ಬಳೆ ಕೊಡಿ ಅಂತೀವಿ ಅಲ್ವಾ, ಓಲೆ ಕೊಡಿ ಅಂತೀವಿ, ಹೀಗೆ ಜುಮ್ಕಾಗಳು, ನಾನಾ ರೀತಿಯಲ್ಲಿ ಕೇಳ್ತೀವಿ. ಆದರೆ ಎಲ್ಲವನ್ನು ಚಿನ್ನ ಕೊಡಿ ಚಿನ್ನ ಕೊಡಿ ಅಂತ ಏನು ಕೇಳಲ್ಲ ನಾವು, ಇದನ್ನೇ ಕೇಳೋದು. ಆದರೆ ಅವನು ಅಕ್ಕಸಾಲಿಗ ಏನು, ಅವನು ಚಿನ್ನದ್ದೇ ಅವನು ಲೆಕ್ಕ ಹಾಕೋದು ಎಷ್ಟು ಗ್ರಾಮ್ ಇದೆ ಅಂತಂದ್ಬಿಟ್ಟು, ನಮಗ್ ಗೊತ್ತಿದೆ ಚೆನ್ನಾಗಿ. ಅದು ಎಲ್ಲವೂ ಸಹ ಚಿನ್ನದಿಂದಲೇ ಮಾಡಲ್ಪಟ್ಟಿದೆ. ಆದ್ರೆ ನಮಗೆ ಈ ಆತ್ಮ ಅನ್ನೋದು ಗೋಚರವಾಗದೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಬರೀ ಈ ನೆಕ್ಲೆಸೇ ನಿಜ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಇದೆಲ್ಲ ಬದಲಾವಣೆ ಆಗುವಂತಹದ್ದು. ಆದ್ರೆ ಚಿನ್ನಕ್ಕೆ ಯಾವ ಬದಲಾವಣೆನೂ ಇಲ್ಲ, ಅದು ಮೂಲ ಸ್ವರೂಪ. ಹಾಗೆ ಆತ್ಮನಿಗೆ ಯಾವ ಬದಲಾವಣೆನೂ ಇಲ್ಲ, ಅದು ಅಧಿಷ್ಠಾನ. ಆದರೆ ಆತ್ಮ ಅನ್ನೋದು ನಮ್ಮ ಇಂದ್ರಿಯ ಗೋಚರ ಕ್ಕೆ ಸಿಗುವಂತಹದ್ದು, ಎಟುಕುವಂತಹದ್ದು ಅಲ್ಲ. ಅದು ಏನಿದ್ರು ಅಪರೋಕ್ಷವಾಗಿ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಈ ಅಪರೋಕ್ಷ ಅಂತಂದ್ರೆ ಏನು ಅಂತಂದ್ರೆ, ನಾವು ಮುಖ್ಯವಾಗಿ ಮ್, ಪರೋಕ್ಷ ಜ್ಞಾನ ಅಂತಂದ್ರೆ ಬುಕ್ಕಲ್ಲಿರುವಂತಹದ್ದು, ಅಥವಾ ಟೀಚರ್ ಹೇಳಿದ್ದು, ಅಥವಾ ಬೇರೆ ನಮ್ಮ ಫ್ರೆಂಡ್ಸು, ತಂದೆ ತಾಯಿ, ಹೀಗೆ ಸಮಾಜ ಹೇಳ್ಕೊಟ್ಟಿದ್ದು, ಆ, ಇದನ್ನೆಲ್ಲ ನಾವು ತಿಳ್ಕೊಳ್ತೀವಿ. ಅವರು ಏನು ಹೇಳ್ತಾರೋ ಅದನ್ನ, ಅದು ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ನಾನೇ ನೋಡಿ ನನ್ನ ಇಂದ್ರಿಯಗಳಿಗೆ ಏನು ಗೋಚರವಾಗುತ್ತೋ ಇದು ಸತ್ಯ ಅಂತಬಿಟ್ಟು, ಇದು ಹೀಗಿದೆ ಅಂತ ಆ, ತಿಳ್ಕೊಳ್ತೀನಿ. ಅನುಮಾನವೂ ಇರುತ್ತೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಹೊಗೆ ಬರ್ತಾ ಇದೆ ಅಂತಂದ್ರೆ, ಓ ಅಲ್ಲಿ ಬೆಂಕಿ ಇರ್ಬೇಕು, ಅದಕ್ಕೋಸ್ಕರ ಹೊಗೆ ಬರ್ತಾ ಇದೆ ಅನ್ನುವ ಒಂದು ಅನುಮಾನ. ಆದ್ರೆ ಇವು ಯಾವಕ್ಕೂ ಸಿಲುಕದೆ ಇರುವಂತಹದ್ದು ಈ ಆತ್ಮ. ಅದು ಅಪರೋಕ್ಷಾನುಭೂತಿ ಅಂತಂದ್ರೆ ನಮ್ಮ ಹ್ಮ್, ಆ, ಹಾಗೆ ಜ್ಞಾನದಿಂದ ಸ್ವಯಂ ನಾನೇ ಅದನ್ನ ತಿಳ್ಕೊಳ್ಬೇಕು. ಏನಿದ್ರು ಗುರುಗಳು ಹೇಳ್ಕೊಡ್ತಾರೆ, ಆದ್ರೆ ಅದರ ಆ, ಯಾವ ಅರ್ಥವನ್ನ ಮಾಡಿಕೊಂಡು ನಾನು ಯಾರು, ಆತ್ಮ ಅಂದ್ರೆ ಏನು ಅನ್ನೋದನ್ನ ಸ್ವಯಂ ನಾನೇ ತಿಳ್ಕೊಳ್ಬೇಕಾಗಿರುವಂತಹದ್ದು, ನಾನೇ ಅರ್ಥಕೊಳ್ಳುವಂತಹದ್ದು. ಅದು ಯಾರು ತಂದು ಕೊಡೋಕ್ಕೂ ಆಗಲ್ಲ, ತೋರ್ಸೋಕ್ಕೂ ಆಗದೆ ಇರುವಂತಹದ್ದು. ಯಾಕೆಂದ್ರೆ ನಾನೇ ಆತ್ಮ, ಅವರು ಆತ್ಮವೇ. ಅದಕ್ಕೆ ತನ್ನನ್ನು ತಾನು ಆ, ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ತುಂಬಾ ಸೂಕ್ಷ್ಮವಾದಂಥದ್ದು, ಸೂಕ್ಷ್ಮಾತಿ ಸೂಕ್ಷ್ಮ. ನಮಗೇನಿದ್ರು ಸ್ಥೂಲ ಪ್ರಪಂಚ ಮಾತ್ರ ಕಾಣಿಸುವ ರೀತಿಯಲ್ಲಿ ನಮ್ಮ ಇಂದ್ರಿಯಗಳು ಇರುವಂತಹದ್ದು. ಇವಾಗ ಸಮುದ್ರ, ಸಮುದ್ರದ ತುಂಬಾ ಸರ್ತಿ ಈ ಉದಾಹರಣೆಗಳನ್ನ ಈ ಮೂರನ್ನು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಮೂರನ್ನು ಇಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ಏನಿದೆ, ನೀರಿದೆ, ಇಲ್ಲಿ ಅಲೆ. ಇದನ್ನ ನಾವು ಅಲೆ ಅಂತೀವಿ, ಇದನ್ನ ನೀರು ಅನ್ನೋದೇ ಇಲ್ಲ ನಾವು, ಹೌದಾ ಅಲ್ವಾ? ಹೌದು ಮ್ಯಾಮ್. ಆದ್ರೆ ಅದ್ ಮಾಡಿರೋದು ಯಾವ್ದ್ರಲ್ಲಿ? ನೀರಿನಲ್ಲೇ. ಈ ನೀರು. ನೀರನ್ನು ಇದು ಅಲೆ ಅಂತ ಅಂತೀವಿ. ಅಲ್ಲೆಲ್ಲೋ ನೊರೆನೋ ಗುಳ್ಳೆನೋ ಇರುತ್ತೆ. ಇದು ಓ ಗುಳ್ಳೆ ಅಂತ ಬಿಟ್ಟು ಹೇಳ್ತೀವಿ ಹೊರತು ಇದು ನೀರು ಅನ್ನಲ್ಲ. ಅಥವಾ ನೀರಿನ ಗುಳ್ಳೆ ಅಂತ ಹೇಳ್ತೀವಿ, ಯಾಕೆಂದ್ರೆ ನಮ್ಗೆ ಆ ನೀರಿನಿಂದ ಮಾಡಿರೋದೊಂದು ಗೋಚರವಾಗುವಂಥದ್ದು, ಅದು ಸುಲಭವಾಗಿ ಅರ್ಥವಾಗುವಂತಹದ್ದು. ಹೌದು. ಎಲ್ಲಿ ನಾವು ಆ ನಾಮರೂಪಗಳನ್ನ, ಅಥವಾ ಅದು ಏನು ಉಪಯೋಗಕ್ಕೆ ಬರುತ್ತೆ ಅಂತಹದ್ದನ್ನ ನಾವು ಆ, ತಿಳ್ಕೊಳ್ತೀವಿ ಪ್ರಾಪಂಚಿಕ ಇದರಲ್ಲಿ, ವ್ಯವಹಾರದಲ್ಲಿ. ಆದ್ರೆ ಅದ್ ನಿಜವಾಗ್ಲೂ ಮೂಲವಾಗಿ ಏನ್ ಮಾಡಿದೆ, ಏನ್ರಲ್ಲಿ ಮಾಡಿದೆ ಅನ್ನೋದಕ್ಕೆ ಹೋಗಲ್ಲ. ಆ ರೀತಿಯಲ್ಲಿ ಇಡೀ ನಮಗೆ ಏನಿದೆ ಈ ಬ್ರಹ್ಮಾಂಡದಲ್ಲಿ ಏನಿದೆ, ಅದು ಎಲ್ಲವೂ ಸಹ ಪರಬ್ರಹ್ಮ ತತ್ವವೇ ಇರೋದು, ಬೇರೆ ಇಲ್ಲ. ಈ ಹೇಗೆ ನೀರು ಅಲೆಯಾಗಿ ಕಾಣಿಸ್ತಾ ಇದೆಯೋ, ಆ, ಹೇಗೆ ಈ ಚಿನ್ನವೇ ಆಭರಣಗಳಾಗಿ ಕಾಣಿಸ್ತಾ ಇದೆಯೋ, ಹೇಗೆ ಈ ಮಣ್ಣೆ ಮಡಕೆ ಕುಡಿಕೆಗಳಾಗಿ ಕಾಣಿಸ್ತಾ ಇದೆಯೋ, ಆ ರೀತಿಯಲ್ಲಿ ಬ್ರಹ್ಮವೇ ಈ ಜಗತ್ತಾಗಿ ಕಾಣಿಸ್ತಾ ಇರೋದು. ಹಾಗಾಗಿ ಪ್ರತಿಯೊಂದರಲ್ಲೂ ಸಹ ಬ್ರಹ್ಮನೇ ಇರುವುದು, ಆತ್ಮನೇ ಇರುವುದು ಅಂತನ್ನೋದು ಆ ಪಂಡಿತ ಅಂದ್ರೆ ಜ್ಞಾನಿಗೆ ತಿಳುವಳಿಕೆ ಇರುತ್ತೆ. ಆದ್ರಿಂದ ಅವನು ಯಾವುದರಲ್ಲೂ ಭೇದ ಭಾವ ಮಾಡಲ್ಲ. ನನ್ನಲ್ಲಿ ಇರುವುದು ಅದೇನೆ, ಮತ್ತು ಸರ್ವ ವ್ಯಾಪಿಯಾದಂತಹ ಆ, ಪರಬ್ರಹ್ಮನು
ಎಲ್ಲೂ ಒಂದೇ ಅನ್ನೋದು ಅವನ ತಿಳುವಳಿಕೆ ಆಗಿರುತ್ತೆ. ಏನಾದರೂ ಕ್ವಶನ್ ಇದೆಯಾ ಅದ್ರಲ್ಲಿ? ಏನಾದರೂ ಅರ್ಥ ಆಗ್ದಿದ್ರೆ ಕೇಳಿ. ಇಲ್ಲ ಮ್ಯಾಮ್, ಇದೊಂಥರ ಒಳಗಂಡ್ ತೆಗೆದು ನೋಡೋದು ಅನ್ನೋದು, ನಾವು ಪ್ರಪಂಚದಲ್ಲಿ ನಮ್ಗೆ ಆ, ಮನುಷ್ಯ ರೂಪ ತಂದಾಗ ಒಂದು ಗೊತ್ತಾಗುತ್ತೆ, ಆತ್ಮಗೆ ಇದಿಲ್ಲ, ಸಾವಿಲ್ಲ, ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಹ್ಮ್. ನಾವು ಮನುಷ್ಯನ ಇದ್ರಲ್ಲಿ ಇದ್ದಾಗ ನಾವು ಹೊರಗಡೆ ಆ, ಒಂಥರ ಇನ್ನ ಜ್ಞಾನೋದಯ ಆಗದೆ ಇರ್ಬೇಕಾದ್ರೆ ಎಲ್ಲ ನೋಡೋ ರೀತಿ ಒಂಥರ ಇರುತ್ತೆ. ಒಂದು ತಿಳ್ಕೊಳ್ತಾ ತಿಳ್ಕೊಳ್ತಾ ಜ್ಞಾನವನ್ನ ಅರ್ಥಕೊಳ್ತಾ ಬರ್ತಾ ಬರ್ತಾ ಅದನ್ನ ಪ್ರಪಂಚನ ನೋಡೋ ರೀತಿ ಚೇಂಜ್ ಆಗೋಗ್ಬಿಡುತ್ತಲ್ಲ ಅಂತ, ಅದು ಒಂಥರ ಮನ್ಸಲ್ಲಿ ಒಂದು ಥಾಟ್ ಬಂತಷ್ಟೇ. ಖುಷಿ ಆಗುತ್ತಾ? ಇದು ಏನಾಗುತ್ತೆ? ಖುಷಿ ಆಗುತ್ತೆ. ಅಲ್ವಾ? ಹ್ಮ್. ಪ್ರತಿಯೊಂದು ಏ, ವಿಷಯ ತಿಳ್ಕೊಂಡಾಗ ಓ, ನಾನೇ ಪರಮಾತ್ಮ ಅಂತಂದ್ರೆ ಎಷ್ಟೊಂದು ಸಂತೋಷ ಆಗುತ್ತೆ ಅಲ್ವಾ? ಅವಾಗ ಹೌದು ಮ್ಯಾಮ್. ಅದಕ್ಕಿಂತ ಆನಂದವಾದಂತಹದ್ದು ಯಾವ ಆ, ಒಂದು ವಿಷಯ ವಸ್ತುಗಳಿಂದನೂ ಸಿಗಲ್ಲ. ಈ ಪರಮಾನಂದಕ್ಕೆ ಯಾವುದು ಸಾಟಿ ಅಲ್ಲ ಅಂತ ಎಲ್ಲ ಜ್ಞಾನಿಗಳು ಹೇಳೋದು ಹಾಗೆ ನಮ್ಮ ಅನುಭವಕ್ಕೂ ಸಹ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ, ಬರ್ತಾ ಇದೆ. ಅದನ್ನ ಕಾರ್ಯರೂಪಕ್ಕೆ ತಗೊಳ್ಳೋದಿಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಗೆ, ಸಾಮಾನ್ಯ ಹ್ಮ್. ಜನರಲ್ಲಿ. ನಾವು ಹೌದು. ಸಾಮಾನ್ಯರಾಗಿರೋದ್ರಿಂದ. ಅದು ಜನ್ಮ ಹ್ಮ್. ಜನ್ಮಾಂತರಗಳು ಬೇಕು ಅಂತ ಹೇಳ್ತಾರೆ, ಒಂದು ನಿಮಿಷದಲ್ಲಿ ಹೋಗುವಂಥದ್ದಲ್ಲ. ಆದ್ರೆ ಎಲ್ಲನೂ ಶ್ರವಣ ಮಾತ್ರೇಣ ಮುಕ್ತಿ, ಎಲ್ಲ ಕೇಳೋದ್ರಿಂದನೇ ಮುಕ್ತಿ ಸಿಗೋದು ಅಂತ. ಹೀಗೆ ಕೇಳ್ತಾ ಕೇಳ್ತಾನೆ ಹ್ಮ್ ಹಾ ಹೌದು ಅಂತ ನಮ್ಮ ಸ್ವಾನುಭವ, ಅಪರೋಕ್ಷಾನುಭೂತಿಗೆ ಬರುವಂತಹದ್ದು, ನಿಲುಕುವಂತಹದ್ದೇ ಅದು. ಹೌದು. ಗೊತ್ತಾಗೋದೇ ಇಲ್ಲ ಅನ್ನೋ ತರ ಏನಿಲ್ಲ. ಈ ಒಂದು ಜ್ಞಾನ ಬಂದ ತಕ್ಷಣ ಅಷ್ಟೇ ನಾವು ಬಂಧ ಮುಕ್ತರು ಅಂತ ಬಿಟ್ಟು ಹ್ಮ್. ನಾವ್ ಇವಾಗ ಏನ್ ಅನ್ಕೊಂಡಿದೀವಿ? ಈಗ ಈ ಮ್, ದೇಹ ಮನಸ್ಸು ಬುದ್ಧಿ ಮತ್ತೆ ಈ ಪ್ರಪಂಚ, ಹ್ಮ್. ಈ, ಪ್ರಪಂಚದ ಜೊತೆಗೆ ನಾನ್ ಹೋರಾಡ್ಬೇಕು, ಯಾವುದು ಈ ದೇಹ ಮನಸ್ಸು ಬುದ್ಧಿ ಹೋರಾಡ್ಬೇಕು. ಅನೇಕ ಹ, ಪಾತ್ರಗಳನ್ನು ವಹಿಸೋದು ಈ ದೇಹ ಮನಸ್ಸು ಬುದ್ಧಿಗಳೇ ತಾನೆ. ಹೌದು. ಇಂಥನ್ನೇ ದೊಡ್ಡನೆ ಹೋರಾಟ ಮಾಡೋದು. ಅಯ್ಯೋ ಅವೆಲ್ಲ ಏನಿಲ್ಲಪ್ಪ, ಅದೆಲ್ಲ ಮಿಥ್ಯ, ಎಲ್ಲಾನು ಒಂದೇ ಅಂದ್ಬಿಟ್ರೆ ಅವಾಗ ನಾವು ಅದರ ಜೊತೆಗೆ ವ್ಯವಹಾರ ಮಾಡೋದು ಬೇರೆ ರೀತಿಯಲ್ಲಿರುತ್ತೆ. ಬೇರೆ ಅದು ರೀತಿಯಲ್ಲಿ ಆಗುತ್ತೆ. ಹೌದು. ಇರುತ್ತೆ. ಅದೆಲ್ಲ ಬದಲಾವಣೆನೇ ಆಗ್ತಾ ಇರುತ್ತೆ. ಮತ್ತೆ ನನ್ನ ದೇಹನೂ ಬದಲಾವಣೆ ಆಗುತ್ತೆ, ಮನಸ್ಸು ಬದಲಾವಣೆ, ಬುದ್ಧಿನೂ ಬದಲಾವಣೆ ಆಗುತ್ತೆ. ಅದಕ್ಕೆ ಯಾವುದೇ ಆಗ್ಲಿ ಆ ಬದಲಾಗೋದನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರ ಇತಿಮಿತಿಗಳನ್ನ ತಿಳ್ಕೊಂಡು ನಾನು ನನ್ನ ಜೀವನವನ್ನ ಮಾಡಬೇಕು. ಅದೇ ಹ್ಮ್ ಒಂದು ಜೀವನ ಕಲೆ. ಅದನ್ನ ಶ್ರೀಕೃಷ್ಣ ಹೇಳ್ಕೊಟ್ಟಿರೋದು. ನೀನು ಅಂದ್ರೆ ಯಾರು ಅಂತ ತಿಳ್ಕೊ, ಮತ್ತೆ ಇಲ್ಲಿ ಜೀವನವನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊ. ಅಂದ್ರೆ ಬಾಹ್ಯದಲ್ಲೂ ನಾವು ಆ, ಸಂಪತ್ತನ್ನ ಗಳಿಸ್ಬೇಕು, ಆಂತರಿಕ ಸಂಪತ್ತನ್ನು ಸಹ ಗಳಿಸ್ಬೇಕು ಅನ್ನೋದು ಶ್ರೀಕೃಷ್ಣನ ಆ, ಒಂದು ಬೋಧನೆ. ಮುಂದಿನ ಶ್ಲೋಕ. ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನ ತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಯೋಗದಿಂದ ಯಾವ ಭೋಗಗಳು ಉಂಟಾಗುವವೋ ಅವು ದುಃಖಕ್ಕೆ ಕಾರಣಗಳಾಗಿರುವವು. ಓ ಕುಂತಿಯ ಪುತ್ರನೇ, ಅಂತಹ ಆನಂದಗಳಿಗೆ ಆದಿ ಮತ್ತು ಅಂತ್ಯವಿದೆ. ಆದ್ದರಿಂದ ಜ್ಞಾನಿಯು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದೆಲ್ಲ ತಿಳ್ಕೊಪ್ಪ ನೀನು. ಪ್ರಶ್ನೆನೂ ಅದೇ ಇರುತ್ತೆ. ಆ, ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಅಂತಂದ್ರೆ ಏನು? ಅದು ಕೊನೆಗೆ ದುಃಖಕ್ಕೆ ಕಾರಣ ಹೇಗಾಗತ್ತೆ? ಆ, ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆನಂದ ಸಿಕ್ಕರೂ ಜ್ಞಾನಿಗಳು ಏಕೆ ಅದರಿಂದ ಸಂತೋಷ ಪಡೋದಿಲ್ಲ? ಇಂತಹ ಆನಂದಕ್ಕೆ ಆದಿ ಅಂತ್ಯವಿದೆ. ಪರಿಣಾಮ ಏನು? ಯಾವುದು? ಈ ಆ, ವಿಷಯ ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುವಂತಹ ಆನಂದಕ್ಕೆ ಆದಿ ಅಂತ್ಯ ಇದೆ ಅಂತ ಇಲ್ಲಿ ಅರ್ಥ. ಇದನ್ನ ಶ್ಲೋಕವನ್ನೇ ನೋಡ್ಬಿಟ್ಟು ನಿಮ್ಮ ಅನಿಸಿಕೆನ ಹಂಚ್ಕೊಳ್ತೀರಾ?
ವಿಷಯಗಳು ಅಂದ್ರೆ ಏನು, ಇಂದ್ರಿಯಗಳು ಅಂದ್ರೆ ಏನು, ಒಂದೊಂದು ಕಡೆಯಿಂದ ಹೋಗೋಣ. ಸಾರಿ, ಅನ್ಮ್ಯೂಟ್ ಮಾಡಿರ್ಲಿಲ್ಲ ಮ್ಯಾಮ್, ಹೇಳ್ತಾ ಇದ್ದೀನಿ. ಹೌದಾ, ಹೇಳ್ತಾನೆ ಇದ್ರ. ವಿಷಯಗಳು ಅಂತಂದ್ರೆ ಅದನ್ನ ಪ್ರಪಂಚದಲ್ಲಿ ಏನು ನಮ್ ಸುತ್ತಲೂ ಮುತ್ತಲು ಏನಿದೆ, ಏನ್ ನೋಡ್ತಾ ಇದೀವಿ ಅದು ಆಗುತ್ತಾ? ಅದೇನೆ. ಅದೇನೆ. ಆ ಹ್ಮ್. ಹ್ಮ್. ಇಂದ್ರಿಯಗಳು ನಮ್ ಪಂಚೇಂದ್ರಿಯಗಳು. ಆ ಹ್ಮ್. ಆ ಯಾವ ಭೋಗಗಳು ಉಂಟಾಗುತ್ತೋ ಅಂತ ನಾವು ಇವ್ ಕಣ್ಣು ನೋಡಿದಾಗ ಈ ಒಡವೆಗಳು ಹ್ಮ್. ನೋಡಿದಾಗ ಓ ಅಂತ ತಗೊಂಡ್ಬಿಡ್ತೀವಿ. ಆಮೇಲೆ ಇನ್ನೊಂದ್ ಕಡೆ ಹ್ಮ್. ಇನ್ನೊಂದ್ ನೋಡಿದ ತಕ್ಷಣ ಇದನ್ನ ಅಯ್ಯೋ ಅದನ್ನ ತಗೋಬೋದಿತ್ತಲ್ಲ, ಇದನ್ನ ಇದಕ್ಕಿನ್ನ ಅದ್ ಚೆನ್ನಾಗಿದ್ಯಲ್ಲ ಅನ್ನೋ ಇದು ಹ್ಮ್. ಬಂದ್ಬಿಡುತ್ತೆ. ಆ ಹ್ಮ್. ಆ ಆ, ಅದನ್ನೇ ಒಂದು ಅವು ಕೊನೆಗೆ ದುಃಖಕ್ಕೆ ಕಾರಣ ಆಗತ್ವೆ ಅಂತ ಬೇರೆ ಕಾರಣ ಹೇಳ್ತಾ ಇದ್ದಾರೆ. ಆಗ್ಬಿಡುತ್ತೆ. ಹ್ಮ್. ಹ್ಮ್. ಅದು ಒಂಥರ ಆ ಕ್ಷಣಕ್ಕೆ ಸಂತೋಷ ಕೊಟ್ಟಿರುತ್ತೆ, ಆ ಮರುಕ್ಷಣದಲ್ಲಿ ಅದು ದುಃಖಕ್ಕೂ ಮೂಲನೂ ಆಗಿರುತ್ತೆ. ಮತ್ತೆ ಹೇಳ್ತಾರೆ, ಇಂಥ ಆನಂದಗಳೆಲ್ಲ ಆದಿ ಇರುತ್ತೆ ಮತ್ತೆ ಅಂತ್ಯ ಇರುತ್ತೆ ಅಂತ. ನೀವು ಹೇಳ್ದಾಗೆ ಏನೋ ಒಂದು ಸೀರೆನ ಎಕ್ಸಾಂಪಲ್ ತಗೊಳ್ಳೋಣ. ಹಾ, ಲೇಡೀಸ್ಗೆಲ್ಲ ಸೀರೆ ಅಂದ್ರೆ ಇಷ್ಟ. ಅದು ಹೌದು. ತಗೊಂಡ್ರೆ ನಂಗೆ ಸಂತೋಷ ಆಗತ್ತೆ ಅನ್ಕೊಳ್ತೀನಿ, ಅಲ್ವಾ? ಆದ್ರೆ ಒಂದ್ ಸ್ವಲ್ಪ ದಿನ ಹೋಯ್ತು ಅಂತಂದ್ರೆ ಅದೇನಾಗತ್ತೆ, ಹಳೇದಾಗತ್ತೆ. ನಂಗೆ ಇನ್ನೂ ಹಳೇದಾಗುತ್ತೆ. ಅದಕ್ಕಿಂತ ಚೆನ್ನಾಗಿರೋದು ನೋಡ್ತೀನಿ, ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಹಾ, ಅಲ್ಲಿ ಹೌದು. ನೋಡ್ಬಿಟ್ಟು, ಅಯ್ಯೋ ನನ್ಗೆ ಇದು ಬೇಕಪ್ಪ, ನಂಗೆ ಅದ್ ಬೇಡ, ಹಾ, ಯಾಕೋ ಆ ಕಲರ್ ಇಷ್ಟ ಆಗ್ಲಿಲ್ಲ, ಅಥವಾ ಒಗದ ತಕ್ಷಣ ನಂಗೆ ಅದೆಲ್ಲ ಕಲರ್ ಬ್ಲೀಡ್ ಆಯ್ತು, ಸೊ ನನಗೆ ಅದು ಮಂಕ್ ಆಗೋಗ್ಬಿಟ್ಟಿದೆ, ಆ ಸೀರೆ ಬೇಡ. ಮಂಕಾಗ್ಬಿಡ್ತು, ನಮ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋದಾಗತ್ತೆ. ಹ ಇಲ್ಲಿ ಕಾಣಿಸ್ತಾ ಇರೋದು, ಇದನ್ ತಗೊಳ್ಳೋಣ ಅಂತಬಿಟ್ಟು ಅನ್ಸುತ್ತೆ. ಒಟ್ಟಲ್ಲಿ ಪರ್ಸಲ್ಲಿರೋ ದುಡ್ಡು ಖಾಲಿ ಮಾಡ್ಬೇಕು, ಮತ್ತೆ ಹೌದು. ಪರ್ಸಲ್ಲಿ ದುಡ್ಡು ತುಂಬೋದಕ್ಕೋಸ್ಕರ ಮತ್ತೆ ಕೆಲ್ಸವನ್ನು ಮಾಡ್ಬೇಕು. ಹಾ, ಈ ದುಡ್ಡು ರೀತಿಯಲ್ಲಿ ಕೈಯಲ್ಲಿರೋದು ಖಾಲಿ ಆದಾಗ್ಲೂ ದುಃಖ ಆಗುತ್ತೆ ಮ್ಯಾಮ್. ಹಾ ಆಗಿರುತ್ತೆ. ಹ್ಮ್. ಅದು ಆದ್ರೆ ಆದ್ರೂ ಅಷ್ಟು ಎಳೆಯುತ್ತೆ ಇದು, ಹಾ, ವಿಷಯ ವಸ್ತುಗಳು ಅವು ಪಾಡಗ ಅವು ಇರುತ್ತವೆ. ನಮ್ಮ ಇಂದ್ರಿಯಗಳು ಅವು ಪಾಡಗ ಅವು ಇರುತ್ತೆ, ಅವು ಎರಡು ಸೇರ್ಕೊಂಡಾಗ ಈ ಕೆಲಸ ಆಗತ್ತೆ. ಆಗತ್ತೆ. ಹ್ಮ್. ಹ್ಮ್. ಅಲ್ವಾ? ಇವಾಗ ನಾ ಅದನ್ನೇ ಹೇಳತ್ತಿರೋದು, ನಾವೆಲ್ಲ ಚಿಕ್ಕವರಿದ್ದಾಗ ಹಬ್ಬಗಳಲ್ಲಿ ಓ ಇವತ್ತು ಯುಗಾದಿ ಹಬ್ಬ ಬಂತು ಅಂದ್ರೆ ಒಬ್ಬಟ್ಟು ಮಾಡ್ತಾರೆ, ದೀಪಾವಳಿ ಬಂತು ಅಂದ್ರೆ ಕಜ್ಜಾಯ ಮಾಡ್ತಾರೆ ಅಂತ. ಹಾ, ಇವಾಗ ಹೇಗಾಗೋಗಿದೆ ಅಂದ್ರೆ ಪ್ರತಿಯೊಂದು ಎಲ್ಲಾ ಕಡೆನೂ ಸಿಗ್ತಾ ಇದೆ. ಹೌದು. ನಾವು ಆ ಮೊಮೆಂಟ್ ಅಲ್ಲಿ ಎಂಜಾಯ್ ಮಾಡ್ತಿದ್ದ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ವಿ ಆ ಸ್ವೀಟ್ ತಿನ್ನೋದು ಅನ್ನೋದು. ಹಾ, ಇವಾಗ ಹಾ. ಇವಾಗ ಅದೇ ಹಿಂದು ನಮಗ್ ಮಕ್ಳುಗಳ್ ನೋಡಿದಾಗ ಏನಕ್ ದುಃಖ ಆಗುತ್ತೆ ಅಂದ್ರೆ ಅಯ್ಯೋ ನಾವುಗಳು ಎಂಜಾಯ್ ಮಾಡಿದ ರೀತಿ ಇವ್ರುಗಳಿಗೆ ಎಲ್ಲಾನು ಅವೈಲಬಲ್ ಹ್ಮ್. ವರ್ಷ ಪೂರ್ತಿ ಅವಕ್ಕಾದ್ರೆ ಸಿಗುತ್ತೆ. ಹಾ, ಆ ಬೆಲೆನೂ ಗೊತ್ತಿಲ್ಲ ಅವಕ್ಕೆ. ಬೆಲೆನೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅನ್ಸುತ್ತೆ. ಕೆಲವು ಸತಿ ಕಲ್ಲಂಗಡಿ ಹಣ್ಣು ಒಂಥರ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಸಿಗೋದು, ಮಾವಿನ ಹಣ್ಣು ಬೇಸಿಗೆನಲ್ಲಿ ಅನ್ನೋದು. ಹಾ, ಇವಾಗ ಎಲ್ಲಾ ಹಣ್ಣುಗಳು ಎಲ್ಲಾ ಟೈಮಲ್ಲೂ ಸಿಗ್ತಾ ಇದೆ, ಹೌದು, ಎಲ್ಲಾನು ಹೌದು. ಕಾಣಿಸ್ತಿರೋದ್ರಿಂದ ಹ್ಮ್. ಹ್ಮ್. ಯಾರಿಗೂನ ಒಂದು ಇದು ಅದ್ರದ್ದು ಇದೇ ಇಲ್ಲ ಅನ್ನೋದು ನಮಗ್ ಬೇಜಾರಾಗತ್ತೆ. ಅದು ಒಂದ್ ಸ್ವಲ್ಪ ಹೌದು, ದುಃಖಕ್ಕೆ ಕಾರಣನೂ ಆಗತ್ತೆ. ಆಗತ್ತೆ ಹೀಗೆ. ಅಂದ್ರೆ ಹಾಗೆ ಪ್ರತಿಯೊಂದನು ಬದಲಾವಣೆ ಆಗ್ತಾ ಇರುತ್ತೆ ಸಮಾಜದಲ್ಲಿ. ಅಲ್ಲೂ ಬದಲಾವಣೆ ಆಗುತ್ತೆ. ಇವಾಗ ನಾವು ಹುಟ್ಟಿದಾಗ ನಮ್ಮ ಮನೆನೇ ಒಂದ್ ರೀತಿಯಲ್ಲಿತ್ತು, ಇವಾಗ ಇಷ್ಟು ವಯಸ್ಸಾದ್ಮೇಲೆ ಮನೆ ಎಷ್ಟು ಬದಲಾವಣೆ ಆಗಿರುತ್ತೆ, ಎಷ್ಟು ಚೇಂಜಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಸ್ಟ್ರೀಟ್ ಎಷ್ಟು ಚೇಂಜ್ ಆಗಿರುತ್ತೆ. ನಮ್ಮ ಇವಾಗ ಬ್ಯಾಂಗ್ಳೂರಲ್ಲಿ, ನೀವು ಬ್ಯಾಂಗ್ಳೂರಲ್ಲೇ ಅಲ್ವಾ ಇರೋದು, ಬ್ಯಾಂಗ್ಳೂರ್ ಎಷ್ಟು ಚೇಂಜ್ ಹಾ, ಆಗಿದೆ. ಹೌದು ಮ್ಯಾಮ್. ಹೀಗೆ ಪ್ರತಿಯೊಂದು ನಮ್ಮ ದೇಶ, ನಾವು ಹುಟ್ದಾಗ ಹೇಗಿತ್ತು, ಇವಾಗ ಹೇಗಿದೆ, ಪ್ರಪಂಚ ಹಾ, ಹೇಗಿದೆ, ಎಲ್ಲ ಬದಲಾವಣೆನೇ ಆಗೋದು. ಬರೀ ಒಂದು ನನ್ನ ದೇಹ ಮನಸ್ಸು ಬುದ್ಧಿ ಮಾತ್ರ ಅಲ್ಲ, ಅಥವಾ ಹೊರಗಡೆ ಈ ಗಿಡ ಮರಗಳು ಮಾತ್ರ ಬದಲಾವಣೆ ಅಲ್ಲ ಆಗೋದು, ಎಲ್ಲವೂ ಬದಲಾವಣೆ ಆಗೇ ಆಗತ್ತೆ. ಅದಕ್ಕೆ ಅದೆಲ್ಲ ಮಿಥ್ಯ ಅಂತಾನೆ ಹೇಳೋದು. ಈ ಬದಲಾವಣೆನ ನಂಬ್ಕೊಂಡು ನೀವು ದುಃಖಕ್ಕೆ ಕಾರಣ ಮಾಡ್ಕೊಳ್ಬೇಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಅವು ಯಾಕೆಂದ್ರೆ ಅದಕ್ಕೆ ಒಂದು ಆದಿ ಇರುತ್ತೆ. ಒಂದು ದಿನ ಅದು ಸಂತೋಷವನ್ನ ಕೊಡ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಅದು ಕೊನೆಗೆ ಅಂತ್ಯದಲ್ಲಿ ನಮ್ಗೆ ದುಃಖಕ್ಕೆ ಕಾರಣವಾಗ್ಬಿಡುತ್ತೆ. ಅದಕ್ಕೆ ಅಂತ್ಯನೂ ಇದೆ. ದುಃಖ ಯಾವಾಗ ಬರುತ್ತೆ? ಓ, ಇದರಿಂದ ಆನಂದ ಇಲ್ಲಪ್ಪ ಅನ್ನಿಸ್ದಾಗ ದುಃಖ ಬಂದ್ಬಿಡುತ್ತೆ, ಹೋಯ್ತೆ ಅಂತಂದ್ಬಿಟ್ಟು. ಇವಾಗ ಒಂದಷ್ಟು ಇವಾಗ ಜಿಲೇಬಿ ಅಂತಂದ್ರೆ ತುಂಬಾ ಇಷ್ಟ ಅಂತ ಒಂದು ಎರಡು ಮೂರು ನಾಲ್ಕು ತಿನ್ನುವವರೆಗೂ ಮಜಾ ಹೊಡಿದೆ ಎಂಬುದು. ಅಥವಾ ಏನೋ ಸಣ್ಣ ವಯಸ್ಸಿನವ್ರು ಅಂತಂದ್ರೆ ಒಂದು 10 ತಿಂದ್ಬಿಡ್ತಾರ, ಆಮೇಲೆ ತಿನ್ನಕ್ಕಾಗತ್ತಾ? ವಾಮಿಟ್ ಮಾಡ್ತಾರೋ ಇಲ್ವೋ, ಅಸಹ್ಯ ಬಂದ್ಬಿಡಲ್ವಾ? ಅದೇ ದುಃಖಕ್ಕೆ ಕಾರಣ ಆಗಲ್ವಾ? ಒಂದು ಸಿಂಪಲ್ ಇದಷ್ಟೇ, ಒಂದು ಊಟದ ವಿಚಾರದಲ್ಲೇ ನಮ್ಗೆ ಅಷ್ಟೊಂದಾಗತ್ತೆ ಅಂಥದ್ದು. ಆ, ಬೇರೆ ವಿಷಯಗಳಲ್ಲಿ ಎಲ್ಲವೂ ಒಂದೇ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಷ್ಟೆ. ಹಾಗೆ ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತೆ. ಈಗೇನೋ ತಾತ್ಕಾಲಿಕವಾಗಿ ನಂಗೆ ಅದು ಸಂತೋಷವನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಯಾವಾಗ ನಮ್ಮ ಇಂದ್ರಿಯಗಳನ್ನ ನಾನು ನಿಯಂತ್ರಣ ಮಾಡ್ತೀನಿ, ನನಗೆ ಇದ್ರೂ ಆಯ್ತು ಹೋದ್ರೂ ಆಯ್ತು, ಆ, ಅದು ಬಂತ ಸರಿ, ನಾನು ಅದಕ್ಕೆ ಗೊತ್ತು, ನನಗೆ ಅದರ ಲಿಮಿಟ್ ಏನು ಅಂತ, ಅದನ್ನ ನಾನು ಅನುಭವಿಸ್ತೀನಿ. ಅದು ಹೋಯ್ತಾ ನಾನು ದುಃಖ ಪಡಲ್ಲ. ಅದು ಜ್ಞಾನಿಯ ಸ್ಥಿತಿ. ಆವಾಗ ಅವನಿಗೆ ಯಾವಾಗ್ಲೂ ಸಂತೋಷ ಅನ್ನೋದು, ಆನಂದ ಅನ್ನೋದು ಪರ್ಮನೆಂಟ್ ಆಗತ್ತೆ. ಇವಾಗ ಸಂತೋಷ ಆಯ್ತು ಆಮೇಲೆ ದುಃಖ ಆಯ್ತು ಅನ್ನೋ ಇದು ಇರಲ್ಲ. ಹಾಗಾಗಿ ಈ ಇಂದ್ರಿಯಗಳನ್ನ ನೀನು ನಿನ್ನ ಹಿಡಿತದಲ್ಲಿ ಇಟ್ಕೋ. ಆ ಒಂದು ಆ, ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಭೋಗಗಳು ಉಂಟಾಗತ್ತಲ್ಲ, ಅವು ದುಃಖಕ್ಕೆ ಕಾರಣ ಕೊಡುತ್ತೆ ಕೊನೆಯಲ್ಲಿ. ನಾವು ಇಷ್ಟೊತ್ತು ಮಾತಾಡಿದ ಹಾಗೆ ಅದಕ್ಕೋಸ್ಕರ ನೀನು ಆ, ವ್ಯಥೆ ಪಡಬೇಡ. ಅವುಗಳು ಇರೋದೇ ಹಾಗೇನೆ, ಅದನ್ನ ಅರ್ಥ ಮಾಡ್ಕೊ. ಅದು ಬದಲಾವಣೆನೇ ಆಗೋದು, ನೀನು ಬದಲಾಗದೆ ಇರುವಂತಹವನು. ಅದಕ್ಕೆ ನೀನು ನೋಡು, ಇಲ್ಲಿ ಈ ಆ, ಒಂದು ಮನಸ್ಸು ಅನ್ನೋದು ನ- ಇಲ್ಲಿ ಕಡಿ ಇಲ್ಲಿ ಕಡಿವಾಣ ಇದೆಯಲ್ಲ, ಇಂದ್ರಿಯಗಳು ಓಡ್ತಾ ಇರುತ್ತವೆ. ಎಲ್ಲಿ ವಿಷಯ ಇರುತ್ತೋ ಅಲ್ಲಿಗೆ ಓಡೋಡ್ತಾ ಇರುತ್ತೆ. ಅದಕ್ಕೆ ಒಂದು ಇದು ಮನಸ್ಸು ಕಡಿವಾಣ ಹಾಕ್ಬಿಟ್ಟು ಅದನ್ನ ಶ್ರೀಕೃಷ್ಣನ ಕೈಯಲ್ಲಿ ಕೊಡು, ಆತ್ಮನ ಕೈಯಲ್ಲಿ ನೀನು ಕೊಡು. ಇಲ್ಲಿ ಕೂತಿರುವಂತಹವನು ಇವನು ನನ್ ಜೀವಿ, ಇವನು ಜೀವಾತ್ಮ, ನೀನ್ ಕೊಡು, ಆವಾಗ ಸರಿ ಹೋಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬೇರೆ ಏನಾದರೂ ಇದೆಯಾ ಕ್ವಶನ್? ಇಲ್ಲ ಮ್ಯಾಮ್. 29ನೇ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವ ಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ವ್ಯಕ್ತಿಯು ನಾನು ಎಲ್ಲ ತ್ಯಾಗ ಮತ್ತು ತಪಸ್ಸಿನ ಅಂತಿಮ ಫಲಾನುಭವಿ, ಎಲ್ಲ ಗ್ರಹಗಳು ಮತ್ತು ದೇವತೆಗಳ ಪರಮಪ್ರಭು ಮತ್ತು ಎಲ್ಲ ಜೀವಿಗಳ ಹಿತಚಿಂತಕ ಮತ್ತು ಹಿತೈಷಿ ಎಂದು ತಿಳಿದುಕೊಂಡು ಭೌತಿಕ ದುಃಖದಿಂದ ಶಾಂತಿಯನ್ನು ಪಡೆಯುತ್ತಾನೆ. ಆ, ಈ ಹಿಂದಿನ ಶ್ಲೋಕದಲ್ಲಿ ಇನ್ನೊಂದು ನಾವು ಮುಂದುವರೆದು ಮುಂದಿನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ. ಆದ್ರೆ ಇದು ಹೇಗೆ ನಿಯಂತ್ರಣ ಮಾಡ್ಕೊಳ್ಳೋದು ಅಂತ ನಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಆ, ಈ ಒಂದು ಇಂದ್ರಿಯಗಳು ಹೇಗೆ ಸಂಸ್ಪರ್ಶ ಆಗುತ್ತೆ ಅಂತಂದಾಗ ಆ ರಾಗ ಅನ್ನೋದನ್ನ ಬಿಡ್ಬೇಕು. ಈ ವಿಷಯ ವಸ್ತುಗಳು ಇದೆಯಲ್ಲ, ಈ ವಿಷಯ ವಸ್ತುಗಳು ಮತ್ತು ಇಂದ್ರಿಯಗಳ ಸಂಯೋಗ ಆಗುವಾಗ ರಾಗ ಅಂತಂದ್ರೆ ಅದು ನನಗೆ ಬೇಕು ಅನ್ನೋದನ್ನ ಬಿಡ್ಬೇಕು. ಯಾಕೆ ಅಂದ್ರೆ ಅದು ಕೊನೆಲೆ ದುಃಖಕ್ಕೆ ಕಾರಣವಾಗತ್ತೆ. ಈಗ ಬಂತ ಅದನ್ನ ಅನುಭವಿಸ್ತೀನಿ, ಆದ್ರೆ ಅದನ್ನೇ ನಾನು ಹಿಡ್ಕೊಳ್ತೀನಿ ಅನ್ನೋದಕ್ಕೆ ಹೋಗ್ಬೇಡ ಅಂತ. ಅದು ಹೋಯ್ತಾ ಕೊನೆಯಲ್ಲಿ, ಅದಕ್ಕೆ ಕ್ರೋಧಕ್ಕೆ ಒಳಗಾಗ್ಬೇಡ. ಈ ಕಾಮ ಕ್ರೋಧ ಇವೆರಡನ್ನ ನೀನು ಬಿಟ್ಟಿದ್ದೆ ಆದ್ರೆ ನೀನು ಸಂಪೂರ್ಣ
ಸಮ ಸ್ಥಿತಿಯಲ್ಲಿ ಇರ್ತೀಯಾ ಅಂತ ಹ್ಮ್, ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಇಲ್ಲಿ ಮಧ್ಯ ಮಧ್ಯೆ ಆರಿಸ್ಕೊಂಡು ಕೊಟ್ಟಿರೋದ್ರಿಂದ ಇಲ್ಲಿ ಆ ಒಂದು ವಿಚಾರ ಇಲ್ಲ. ಆ, ಕೃಷ್ಣ ಪ್ರಜ್ಞೆ ಎಂದರೇನು? ಸಂಪೂರ್ಣ ಪ್ರಜ್ಞೆ ಅಂತ ಹೇಳಿದಾರಲ್ಲ, ಅದು ಕೃಷ್ಣ ಪ್ರಜ್ಞೆ. ಆ, ಎಲ್ಲ ಯಜ್ಞ ಮತ್ತು ತಪಸ್ಸಿನ ಫಲಾನುಭವಿ ಹೇಗೆ ಶ್ರೀಕೃಷ್ಣನಾಗುತ್ತಾನೆ? ಎಲ್ಲ ಗ್ರಹಗಳು ಮತ್ತು ದೇವತೆಗಳ ಪರಮ ಪ್ರಭು ಹಾಗೂ ಎಲ್ಲ ಜೀವಿಗಳ ಹಿತಚಿಂತಕ ಮತ್ತು ಹಿತೈಷಿ. ಹೇಗೆ ಶ್ರೀಕೃಷ್ಣನಾಗುತ್ತಾನೆ? ಭೌತಿಕ ದುಃಖಗಳು ಯಾವುವು? ಕೃಷ್ಣನನ್ನು ತಿಳಿಯುವುದರಿಂದ ಹೇಗೆ ಜೀವಿ ಶಾಂತಿಯನ್ನು ಪಡೆಯುತ್ತಾನೆ? ಇದಕ್ಕೊಂದು ಸ್ವಲ್ಪ ನಿಮ್ಮ ಒಂದು ಚಿಂತನೆಯನ್ನ ತಿಳಿಸ್ಕೊಡ್ತೀರಾ? ಮ್ಯಾಮ್ ಇದು ಅದೇ ಹಿಂದಿನ ಎರಡು ಶ್ಲೋಕದಲ್ಲಿ ನೋಡ್ದಂಗೆ ಆ ಹ್ಮ್ ಮೊದಲನೇದು ನೋಡಿದಾಗ ಎಲ್ಲಾ ಜೀವಿಗಳಲ್ಲಿರೋದು ಆತ್ಮನೇ ಅವರ ಕಾಯಕಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋದು. ಎರಡನೇ ಶ್ಲೋಕದಲ್ಲಿ ಹ್ಮ್ ಬಂದಾಗ ಅದು ಹ್ಮ್ ಎಷ್ಟೊಂದು ನಮ್ಮ ಆಸೆಗಳು, ಆ, ಅದು ಆಸೆ ಎರಡು ಇಂದ್ರಿಯಗಳು ಮತ್ತೆ ಇದು ಒಂದಾದಾಗ ನಮ್ಗೆ ಆ ಭೋಗಾಪೇಕ್ಷೆ ಆಗತ್ತೆ, ಆಮೇಲೆ ಅದೇ ಕೊನೆಗೆ ದುಃಖಕ್ಕೆ ಕೂಡ ಆಗತ್ತೆ ಅಂತ ಅನ್ನೋದು. ಅದೇ ಇದು ಇದು ಆ, ಆ, ಏನಂತಾರೆ, ಆ, ಈಗ ನನ್ಗೆ ಇದೇನೋ ಸಿಕ್ಕಿರೋದು ಈಗಿಂದ ನಾನು ತೃಪ್ತಿ ಪಡ್ಬೇಕೇ ಹೊರತು ಅದು ಹ್ಮ್ ಅದ್ರದ್ದು ಪ್ರಜ್ಞೆ ಇಟ್ಕೊಂಡು ನಾನು ಅದನ್ನ ಮಾಡಿದಾಗ ಇದು ಶಾಶ್ವತ ಅಲ್ಲ, ಇದು ನನಗೆ ಶಾಶ್ವತ ಅಲ್ಲ, ಇವಾಗ ನನ್ನ ಹತ್ರ ಇದೆ, ಮುಂದಿನದೊಂದಿನ ಇದು ನನ್ನ ಹತ್ರ ಇರಲ್ಲ ಅನ್ನೋ ಆ ಇದು ಕೂಡ ನಮ್ಮಲ್ಲಿ ಇರ್ಬೇಕು ಅನ್ನೋದು. ಹ್ಮ್ ಹ್ಮ್ ಈ ಕ್ಷಣದಲ್ಲಿ ನಾವು ಏನಿದು ನಮ್ಗೇನ್ ಸಂತೋಷ ಕೊಡ್ತಿದ್ಯೋ ಹ್ಮ್ ಅದು ಆ ಪ್ರಜ್ಞೆಯಲ್ಲಿರುವ, ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ತಾನು ಎಲ್ಲಾ ತ್ಯಾಗ ತಪಸ್ಸಿನ ಅಂತಿಮ ಫಲಾನುಭವಿ. ಅಂದ್ರೆ ಆ ಇದ್ದವಾಗ ಅವನ್ಗೆ ಅದೊಂದು ಜ್ಞಾನ ಇರುತ್ತೆ, ಇಲ್ಲ ಇದು ಈ ಕ್ಷಣದಲ್ಲಿ ಮಾತ್ರ ನನ್ನ ಜೊತೆಯಲ್ಲಿ ಇರುತ್ತೆ, ಮುಂದೆ ಇರಲ್ಲ ಅನ್ನೋದು ಇದ್ದಾಗ ಹ್ಮ್ ಅದಿಗೆ ಹ್ಮ್ ಅತೀವ ದುಃಖ ಆಗೋದು ಆಗಲ್ಲ ಅನ್ನೋದು ಒಂದು. ಸರಿ ಹೇಳ್ತಿದ್ದೀನ ಮ್ಯಾಮ್? ಹಾ, ಚೆನ್ನಾಗಿ ಹೇಳ್ತೀರಾ. ಅದೇ ಎಲ್ಲ ಕರೆಕ್ಟ್ ಆಗಿ ನೀವು ಜಿಸ್ಟ್ ಎಲ್ಲಾನು ಸರಿಯಾಗೇ ಇರುತ್ತೆ. ಒಂದೊಂದು ಟರ್ಮ್ ಅದನ್ನ ಅದು ಭಾಷೆಯಲ್ಲಿ ಒಪ್ಪಿರ್ತೀರಾ ಅಷ್ಟೇ. ವೆಕ್ಯಾಬ್ಲರಿ ಇಂಪ್ರೂವ್ ಮಾಡ್ಕೋಬೇಕು ಅನ್ಸುತ್ತೆ ಕನ್ನಡ ಭಾಷೆದು. ಇದು ಇವಾಗ ಯಜ್ಞ ಅಂದ್ರೇನೋ ತಪಸ್ಸು ಅಂದ್ರೇನೋ ಅಂತದನ್ನ ಸ್ವಲ್ಪ ವಿವರಿಸ್ಬೇಕಾಗತ್ತೆ. ಇನ್ನೆಲ್ಲ ಒಳಗಡೆ ಜಿಸ್ಟ್ ಎಲ್ಲಾನು ಸರಿಯಾಗಿ ತಿಳ್ಕೊಳ್ತೀರಾ. ಹ್ಮ್ ಇಲ್ಲಿ ನೋಡಿ, ಯಜ್ಞ ತಪಸ್ಸಾಮ ಅಂತಂದ್ರೆ ಯಜ್ಞ ತಪಸ್ಸು ಅನ್ನೋದು ಎರಡಿದೆ. ಯಜ್ಞ ಅಂತಂದ್ರೆ ಆ, ನಾವು ಈಶ್ವರಾರ್ಪಿತ ಭಾವದಲ್ಲಿ ಕೆಲಸ ಮಾಡುವಂಥದ್ದು. ನಾನು ಏನ್ ಮಾಡ್ತಿದ್ದೀನೋ ಅದೆಲ್ಲವನ್ನು ಎಲ್ಲವೂ ಸಹ ಈಶ್ವರಾರ್ಪಿತ ಭಾವ. ನಾವು ಹ್ಮ್ ಚಾಪ್ಟರ್ 3 ನಲ್ಲಿ ಎಲ್ಲ ತಿಳ್ಕೊಂಡ್ವಿ ಅಲ್ವಾ, ಹಾ ಕರ್ಮಯೋಗ ನಾವು ಹೇಗೆ ಕರ್ಮ. ಮಾಡ್ಬೇಕು ಹ್ಮ್ ಅಂದ್ಬಿಟ್ಟು. ನಾನು ಭೋಕ್ತನಲ್ಲ, ನನ್ನ ಎಲ್ಲವನ್ನು ಫಲವನ್ನ ತ್ಯಾಗ ಮಾಡಿದ್ದೀನಿ ಅಂತಂದ್ಬಿಟ್ಟು. ಹಾಗೆ ಹ್ಮ್ ಕರ್ತೃನು ಅಲ್ಲ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಯಾವಾಗ ಫಲಾಪೇಕ್ಷೆ ಇಲ್ವೋ, ಓ ಇದು ಫಲ ಅನ್ನೋದು ನನ್ನ ಕೈಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಇಲ್ಲಿ ಕರ್ತೃ ಸಹ ನಾನಲ್ಲ, ಇದು ಸಹ ಒಂದು ದೈವಿ ಶಕ್ತಿಯಿಂದಲೇ ನಡೀತಾ ಇರೋದು ಅನ್ನೋದು ಹ್ಮ್ ಗೊತ್ತಾಗತ್ತೆ. ಹಾ ಶಕ್ತಿ ಅಂತ ಉಪಯೋಗಿಸಿದ್ದೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾ ಮ್ಯಾಮ್. ಶಕ್ತಿ ಅಂದ್ರೆ ಅದು ಆತ್ಮನ ಶಕ್ತಿಯಿಂದ ಇಲ್ಲಿ ಪ್ರಪಂಚದಲ್ಲಿ ನಡೆಯುವಂತಹದ್ದು. ಹ್ಮ್ ಆತ್ಮ ಯಾವ ಕೆಲಸವನ್ನು ಮಾಡಲ್ಲ, ಎಲ್ಲ ಕೆಲಸಗಳು ನಡೆಯೋದು, ಕರ್ಮಗಳೆಲ್ಲ ನಡೆಯೋದು ಶಕ್ತಿಯಿಂದ. ಆತ್ಮನಿಗೆ ಏನಿದ್ರು ಅರಿವಿನ ಬೆಳಕನ್ನ ಕೊಡೋದು, ಎಲ್ಲದಕ್ಕೂ ಚೈತನ್ಯವನ್ನು ಕೊಡೋದು ಅಷ್ಟೇನೆ.
ಆತ್ಮನಿಲ್ಲದೆ ಬೇರೆ ಯಾವುದು ಇರೋದಕ್ಕೆ, ಶಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಯಾವಾಗ್ಲೂ ಆತ್ಮನ ಮೇಲೆ ಡಿಪೆಂಡೆಂಟ್. ಈ ಈ ಹೀಗೆ ಅರ್ಥ ಆಗುತ್ತೆ. ಕರ್ಮ ಯೋಗ ಮಾಡ್ತಾ 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 ಅದು ಪರಿಪೂರ್ಣ ಪ್ರಜ್ಞೆಗೆ ಬಂದ್ಬಿಡುತ್ತೆ. ಮತ್ತೆ ಈ ಶಾಸ್ತ್ರದ ವಿಚಾರಗಳನ್ನು ಸಹ ತಿಳ್ಕೊಳ್ತಾ ಹೋಗ್ಬೇಕು. ಆಗ ಈ ಶ್ರವಣದಿಂದ ಸಹ ಅವನಿಗೆ ವಿಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಸರಿ, ನಾನು ಅನ್ನೋದು ಇಲ್ವೇ ಇಲ್ಲ, ನಾನೇನು ಈ ಅಹಂ ಅನ್ನೋದು ಏನಿರುತ್ತೆ ಇದು ಎಲ್ಲನೂ ಬರೀ ಜೊಳ್ಳು ಅನ್ನೋದು ಅವನಿಗೆ ಪರಿಪೂರ್ಣವಾಗಿ ಗೊತ್ತಾಗೋಗ್ಬಿಡುತ್ತೆ. ಇದು ಯಜ್ಞವಾಗಿ ಮಾಡೋದು. ಯಜ್ಞದಲ್ಲಿ 5 ರೀತಿಯ ಯಜ್ಞಗಳನ್ನ ನಾವು ಗೃಹಸ್ಥರಾದಂಥವರು ಮಾಡುವಂತಹದ್ದು. ಏನಂದ್ರೆ ಭೂತಯಜ್ಞ, ಮನುಷ್ಯ ಯಜ್ಞ, ಪಿತೃಯಜ್ಞ, ದೇವಯಜ್ಞ ಮತ್ತು ಋಷಿ ಯಜ್ಞ ಅಂತ ಆಮ್, ಆ, ಹೀಗೆ 5 ರೀತಿಯ ಯಜ್ಞಗಳನ್ನು ಮಾಡ್ತೀವಿ. ಭೂತಯಜ್ಞ ಅಂತಂದ್ರೆ ಈ ಒಂದು ಜೀವಿಗಳು ಏನಿರುತ್ತವೆ, ಪ್ರಾಣಿಗಳಿರುತ್ತೆ, ಅವುಗಳಿಗೂ ಸಹ ನಾವು ತಿಳ್ಕೊಂಡ ಹಾಗೆ ಆತ್ಮನೇ ಅವು, ಅದರಲ್ಲಿರುವುದು ಸಹ ಆತ್ಮನೇ. ಹಾಗಾಗಿ ನಾನು ಬೇರೆ ಅಲ್ಲ, ಅವುಗಳು ಬೇರೆ ಅಲ್ಲ. ಆದರೆ ಆ ರೀತಿಯಲ್ಲಿ ಅವು ಆ, ಹುಟ್ಟಿವೆ. ಅದಕ್ಕೆ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡೋಣ. ಯಾಕೆಂದರೆ ನಾನು ಮನುಷ್ಯ, ಪ್ರಾಣಿಗೆ ನನಗಿರುವ ಅಷ್ಟು ಕೆಪಾಸಿಟಿ ಇಲ್ಲ. ಅದಕ್ಕೆ ನನ್ನ ಕೈಲಿ ಎಷ್ಟು ಸಹಾಯ ಮಾಡಬಹುದು ಅಷ್ಟನ್ನು ನಾನು ಮಾಡೋಣ ಅಂತಂದ್ಬಿಟ್ಟು ಮಾಡಬೇಕು. ಅದು ಭೂತಯಜ್ಞ. ಮನುಷ್ಯ ಯಜ್ಞ ಅಂತಂದರೆ ನನ್ನಲ್ಲೂ ಪರಮಾತ್ಮನೇ ಇರೋದು, ಬೇರೆಯವರಲ್ಲೂ ಪರಮಾತ್ಮನೇ ಇರೋದು, ನರನಲ್ಲಿ ನಾರಾಯಣನೇ ಇರುವುದು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಕೇಳ್ತಾನೆ ಇರ್ತೀವಿ. ಹಾಗಾಗಿ ಎಷ್ಟು ಜನ ನೀಡಿ ಪರ್ಸನ್ಸ್ ಇರ್ತಾರೆ ಅಲ್ವಾ. ನಮಗೆ ಸ್ಥಿತಿಗತಿಗಳು ಚೆನ್ನಾಗಿದ್ದ ಪಕ್ಷದಲ್ಲಿ ಏನು ಇಲ್ಲ, ಯಾರೋ ಹೋಗ್ತಾ ಇರ್ತಾರೆ, ಒಂದು ರೋಡ್ ದಾಟಕ್ಕಾಗಲ್ಲ, ಅಷ್ಟು ದಾಟಿಸಿದ್ರೆ ಸಾಕು, ಅದು ಸಹ ಸೇವೆನೆ. ಹಾಗೆ ಪಿತೃಯಜ್ಞ ಅಂತಂದ್ರೆ ಆ ಪಿತೃಗಳಿಗೂ ಅಷ್ಟೇ, ಎಷ್ಟು ಜನ ಮರ್ತೆ ಹೋಗಿರ್ತಾರೆ. ಮಗು ಆಗಿದ್ದಾಗ ಹೆಂಗ್ ಸಾಕಿದ್ರು ನಮ್ಮ ಅಪ್ಪ ಅಮ್ಮ ಅನ್ನೋದನ್ನ ಅವರು ವಯಸ್ಸಾದಾಗ ಅವರು ಭರಿಸ್ಕೊಳಕ್ಕಾಗಲ್ಲ ಅವ್ರನ್ನ. ಯಾಕಾದ್ರೂ ಇದಾರಪ್ಪ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಮನೆ ನೋಡ್ಕೊಳ್ಬೇಕು, ಇವ್ರನ್ನ ಹೆಂಗಪ್ಪ ನೋಡ್ಕೊಳ್ಳಿ ಅಂತ ಅಂತಾರೆ. ಆದ್ರೆ ಅಮ್ಮ ಹಂಗಂತಾಳ ಮಗುನ, ಓ ನಾನು ಕೆಲ್ಸಕ್ಕೂ ಹೋಗ್ತೀನಿ, ಮನೇಲೂ ಕೆಲಸ ಮಾಡ್ಕೊಳ್ತೀನಿ, ಮಗು ಹುಷಾರಿಲ್ವಾ ಅದನ್ನು ನೋಡ್ಕೊಳ್ತೀನಿ, ಆ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಆದ್ರೆ ಅದನ್ನು ಮರ್ತು ಬಿಟ್ಟಿರ್ತಾರೆ ಪಿತೃಗಳನ್ನ ನೋಡ್ಕೊಳ್ವಾಗ. ಆ ರೀತಿ ಆಗ್ಬಾರ್ದು, ಅವರನ್ನು ನೋಡ್ಕೊಳ್ಬೇಕು. ಮತ್ತೆ ಬರೀ ಪಿತೃಗಳು ಅಂತಂದ್ರೆ ಅಪ್ಪ ಅಮ್ಮ ಮಾತ್ರ ಅಲ್ಲ, ಹಿರಿಯರೆಲ್ಲರನ್ನೂ ಸಹ ಅವ್ರಿಗೇನಾದ್ರು ಅಗತ್ಯವಿದ್ದಾಗ, ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ದುಡ್ಡಿರುತ್ತೆ, ಅವ್ರಿಗೇನೋ ಸರ್ವಿಸ್ ಬೇಕಾಗಿರೋದು, ಆ ಥರ ಸರ್ವಿಸ್ನ ಕೊಡ್ಬೇಕಾಗತ್ತೆ. ಮೊದಲಾದ್ರೆ ದುಡ್ಡು ಪರದಾಡ್ತಾ ಇದ್ರು, ಈಗ ಸರ್ವಿಸ್ ಕೇಳ್ತಾರೆ. ಆ ಥರ ಪಿತೃಯಜ್ಞವನ್ನು ಮಾಡಬೇಕು. ದೇವಯಜ್ಞ ಅಂತಂದ್ರೆ ಪೂರ್ತಿಯಾಗಿ ಈ ಪ್ರಪಂಚದಲ್ಲಿ ಅಂದ್ರೆ ಸೃಷ್ಟಿಯಲ್ಲೇನೆ ಈ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರಗಳು ಎಲ್ಲೋ ಒಂದು ನಿಯಮಬದ್ಧವಾಗಿ ನಡೀತಾ ಇವೆ ಅಲ್ವಾ. ಅವು ನಿಯಮ ಯಾವತ್ತಾದ್ರೂ ತಪ್ಪುತ್ತಾ? ಇಲ್ಲ. ಹಾಗೆ ಅಣು ಪರಮಾಣುನು ಅಷ್ಟೆ. ಮತ್ತೆ ಋತು ಚಕ್ರಗಳು ಸರಿಯಾಗಿ ಆಯಾ ಕಾಲಕ್ಕೆ ಸರಿಯಾಗಿ ಮಳೆ ಬರೋದು, ಬೇಸಿಗೆ ಬರೋದು, ಹೀಗೆ ಅವು ಸಹ ಕ್ರಮಬದ್ಧವಾಗಿ ನಡೆಯುತ್ತೆ. ಆ ಕ್ರಮ ಅನ್ನೋದು ಎಲ್ಲಿಂದ ಬಂತು? ಎಲ್ಲ ಅದಕ್ಕೆ ಒಂದೊಂದು ದೇವತೆಗಳು ಇದ್ದಾರೆ. ಹಾಗೆ ನನ್ನ ದೇಹದಲ್ಲೂ ಅಷ್ಟೆ, ನಾನು ಇವಾಗ ಮಾತಾಡ್ತಿದ್ದೀನಿ ಅಂತಂದ್ರೆ ನಾನೇ ಹೆಂಗೆ ಮಾತಾಡೋಕ್ಕಾಗತ್ತೆ? ಈ ಮಾತಿಗೆ ವಾಕ್ ದೇವತೆ ಕಾರಣ. ನನಗೆ ಕಿವಿ ಕೇಳಿಸ್ಕೊಳ್ಬೇಕಾದ್ರೆ ದಿಗ್ದೇವತೆ ಕಾರಣ. ಕಣ್ಣು ಕಾಣಿಸ್ಬೇಕು ಅಂತಂದ್ರೆ ನನಗೆ ಅಲ್ಲಿ ಸೂರ್ಯ ಇರಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಹೀಗೆ ಆಯಾ ಒಂದೊಂದು ಆ, ಅಂಗಕ್ಕೂ ಸಹ ಒಂದೊಂದು ದೇವತೆ. ಆ ದೇವತೆಗಳು ಸಾರ್ವತ್ರಿಕವಾಗಿ ಎಲ್ಲದಕ್ಕೂ, ನನಗೆ ನಿಮಗೆ ಇನ್ನೊಂದು ಪ್ರಾಣಿಗೆ ಎಲ್ಲದಕ್ಕೂ ಸಹ ಒಂದೇ, ಅದು ಕಾಮನ್. ಆ ದೇವತೆಗಳು ಅವು ನಿಯಂತ್ರಣ ಮಾಡತ್ವೆ. ನಾನು ಮಾಡಿದೆ ಅಂತ ಅಂದ್ಬಿಡ್ತೀನಿ. ಅದು ಹಿಂಗೆ ಒಂದು ಕೈ ಎತ್ತಬೇಕು ಅಂತಂದ್ರೆ
ಆ ದೇವತೆಯ ಒಂದು ಶಕ್ತಿ ಇಲ್ಲಿ ಚಲನೆ ಆಗ್ಬೇಕು. ಹಾಗೆ ಆ, ಇರುತ್ತೆ ಅದು. ಆ ನಿಯಮಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು. ಅಂತಂದ್ರೆ ಪರಿಸರವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಮತ್ತೆ ಆ ಯಜ್ಞಗಳು ಏನ್ ಮಾಡ್ತಾರೆ, ಪರ್ಜನ್ಯ ಜಪ ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಯಾತಕ್ಕೆ, ಮಳೆಗಳು ಎಲ್ಲನೂ ಸರಿಯಾಗಿ ಬರ್ಲಿ ಕಾಲ ಕಾಲಕ್ಕೆ ಅಂತ. ನಾವು ಪರಿಸರವನ್ನ ಹಾಳು ಮಾಡ್ತೀವಿ. ಎಷ್ಟೊಂದು ಇವಾಗ ಹೇಳಿದ್ರಿ, ಎಲ್ಲ ಸೀಸನ್ನಲ್ಲೂ ಎಲ್ಲ ಹಣ್ಣುಗಳು ಸಿಗುತ್ತೆ ಅಂತ. ಎಲ್ಲ ಜೆನೆಟಿಕಲಿ ಆಲ್ಟರ್ಡ್ ಸ್ಟಫ್ ಸಿಗ್ತಾ ಇರೋದು. ಹಾಗೆಲ್ಲ ಕುಲ್ಗೆಡ್ಸ್ಬಿಟ್ಟಿದ್ರೆ ಅದು ಏನೂ ಆಗ್ಬಾರ್ದು ಆಗುತ್ತೆ. ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಹೀಗಾಗತ್ತೆ. ಅದನ್ನ ಮಾಡಬೇಡಿ. ಅವುಗಳನ್ನೆಲ್ಲ ಕಾಪಾಡಿ. ಅದೇನೇ ದೇವ ಯಜ್ಞ. ಮತ್ತೆ ಋಷಿ ಯಜ್ಞ ಅಂತಂದ್ರೆ ನೀವು ಏನು ಜ್ಞಾನವನ್ನ ಕೊಡುವಂಥದ್ದು. ನೀವು ಮಾಡೋದು ಋಷಿ ಯಜ್ಞವೇ. ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ. ಈ ಒಂದು ಆತ್ಮಜ್ಞಾನವನ್ನ ಹೇಳ್ಕೊಡೋದನ್ನ ಆ, ಋಷಿ ಯಜ್ಞ ಅಂತ ಹೇಳ್ತಾರೆ. ಪಾಠ ಹೇಳ್ಕೊಡೋದು ಅಷ್ಟೇ. ಅದು ಬೇಕು, ಆ ನಾಲೆಡ್ಜ್ ಇದ್ರೆ ತಾನೇ ಇದನ್ನ ಕಲಿಯಕ್ಕಾಗೋದು. ಹಾಗಾಗಿ ಅದು ಎಲ್ಲ ಬೋಧನೆ ಪೂರ್ತಿಯಾಗಿ ಒಂದು ಋಷಿ ಯಜ್ಞಕ್ಕೆ ಸೇರುವಂತಹದ್ದು. ಅದು ಎಲ್ಲದಕ್ಕಿಂತ ಮೇಲಿನ ಸ್ತರದಲ್ಲಿ ಇಟ್ಟಿದ್ದಾರೆ. ಹೀಗೆ ಯಜ್ಞವನ್ನ ಮಾಡಬೇಕು. ಮತ್ತೆ ತಪಸ್ಸು ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡುವಂತಹದ್ದು. ಇಂದ್ರಿಯಗಳಿಗೆ ಕಡಿವಾಣವನ್ನ ಹಾಕಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟು ಈ ಅಹಂ ಅನ್ನುವುದು ಇಲ್ಲವಾಗಿಸೋದು ತಪಸ್. ಈ ಅಹಂ ಇರೋದ್ರಿಂದಲೇ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಳ್ಳೋದು. ಅದು ಶರಣ ಆದಾಗ, ಓ ಆ, ಇಲ್ಲೆಲ್ಲ ನಡೀತಾ ಇರೋದು ಈ ಆತ್ಮನ ಒಂದು ಅರಿವಿನ ಬೆಳಕಿನಲ್ಲಿ ಅನ್ನುವ ಜ್ಞಾನ ಬರುತ್ತೆ. ಆವಾಗ ಈ ಅಹಂ ಅನ್ನೋದು ಸುಮ್ಮನೆ ಆಗ್ಬಿಡುತ್ತೆ. ಅದೇ ತಪಸ್ಸು. ಮತ್ತೆ ನಾವು ಎಲ್ಲ ಮಾಡುವುದು ಏನಕ್ಕೆ, ಕೊನೆಗೆ ಯಾರಿಗೆ ಸೇರುತ್ತೆ? ಎಲ್ಲ ಪರಮಾತ್ಮನಿಗೆ ಸೇರುವಂತಹದ್ದು. ಯಾತಕ್ಕೆ ಅಂದ್ರೆ ಎಲ್ಲ ನಡೆಯೋದೆಲ್ಲನೂ ಸುಮ್ಮನೆ ತೋರಿಕೆ ಅಷ್ಟೇ. ನಾನ್ ಮಾಡ್ದೆ ಅನ್ನೋದೆಲ್ಲ ತೋರಿಕೆ. ಇಲ್ಲಿ ಏನು ಮಾಡಿದ್ರು ಸಹ ಬರೀ ಭಗವಂತನೇ ಇರೋದ್ರಿಂದ ಬೇರೆ ಯಾರಿಗೆ ಸಲ್ಲುತ್ತೆ? ಯಾರಿಗೂ ಸಲ್ಲಲ್ಲ. ನಾನು ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತಂದ್ರೆ ಎಲ್ಲೂ ಪರಮಾತ್ಮನಿಗೆ ಕೊನೆಗೆ ಸೇರುವಂತಹದ್ದು ಅಂತ. ಶ್ರೀಕೃಷ್ಣ ನಾನು ಅಂತ ಹೇಳೋದು, ಶ್ರೀಕೃಷ್ಣ ಆ, ನಾನು ಆತ್ಮ ಪರಮಾತ್ಮ ಅಂತ ಇಲ್ಲಿ ಪೂರ್ತಿಯಾಗಿ ಅರ್ಜುನನ್ಗೆ ಹೇಳ್ತಾ ಇರೋದು. ಆ ಆ ಪರಮಾತ್ಮನ್ನೇ ಎಲ್ಲರನ್ನೂ ಸಹ ಸಲುಹುದು, ಎಲ್ಲರ ಯೋಗಕ್ಷೇಮಗಳನ್ನು ನೋಡ್ಕೊಳ್ಳೋದು. ನಾನ್ ನೋಡ್ಕೊಳ್ತೀನಿ ಅಂತಂದ್ಬಿಟ್ಟು ನಾವು ಸುಮ್ಮನೆ ತೋರಿಕೆಗೆ ಹೇಳ್ತೀವಿ ಅಷ್ಟೆ. ಇದನ್ನ ನಾವು ಆ, ತಿಳಿದುಕೊಂಡಾಗ ಈ ಜಗತ್ತಿನಲ್ಲಿ ದುಃಖ ಅನ್ನೋದು ಇರಲ್ಲ. ಅಂತ ತಿಳ್ಕೊಂಡಂತವನು ಪರಮಶಾಂತಿಯನ್ನ ಪಡಿತಾನೆ. ಅದ್ರ ಕ್ವಶನ್ ಇದೆಯಾ ಉಷಾಜಿ? ಇಲ್ಲ ಮ್ಯಾಮ್, ಇವತ್ತು ಗುರೂಜಿದು ಡಾಕ್ ನೋಡ್ತಾ ಇದ್ದೆ, ಪ್ರಭುಜಿದು. ಅದರಲ್ಲಿ ಅದೇ ಒಂದು ಎಕ್ಸಾಂಪಲ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ರು. ಆ ವಿವೇಕಾನಂದ್ರು ಅಮೆರಿಕಾಗ ಹೋದಾಗ ಒಬ್ಬ ಬಂದು 5,000 ಕೊಟ್ಟಿದ್ದು. ಆ ಹ್ಮ್. ನೀನ್ ಆ, ಥ್ಯಾಂಕ್ಸ್ ಕೂಡ ಹೇಳಿಲ್ವಲ್ಲ ಅಂತ. ಆ ಆ ಇದನ್ನ ಇವಾಗ ನೀವ್ ಹೇಳ್ತಿದ್ದಾಗ ಅದು ರಿಲೇಟ್ ಮಾಡ್ಕೊಂಡೆ. ಜ್ಞಾಪಕ ಬಂತ ನಿಮಗೆ? ಹ್ಮ್. ಆ, ಆ ಹ್ಮ್. ಅದೇ ಎಷ್ಟೊಂದು. ಅವರೆಲ್ಲ ಎಷ್ಟು ಸೇವೆಗಳನ್ನ ಮಾಡಿದ್ದಾರೆ. ಹೋಗಿ ಅಲ್ಲೆಲ್ಲಾನು ಮಾಡಿ ಅವರ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡ್ಬಿಟ್ಟು ಅದೇ ಸಂತೋಷ ಅವರು ಕೊಟ್ಟಿರೋದು. ಈ ಜನಸೇವೆನೇ ಸಂತೋಷ ಕೊಡ್ತು. ಹೌದು. ಹ್ಮ್. ಹ್ಮ್. ಅಂದ್ರೆ ಪಾಪ ಅವಾಗ ಫಾರಿನ್ ಡೊನೇಷನ್ ಬೇಕಾದಷ್ಟು ಬಂದಿದೆ. ಅದರಿಂದ ಒಂದಷ್ಟು ಬಂದು ಇಲ್ಲಿ ಬೇಕಾದಷ್ಟು ರಿಫಾರ್ಮ್ಸ್ ಮಾಡಿದ್ದಾರೆ. ಹಾಗಾಗಿ ಆ ಪುಣ್ಯ ಅವನಿಗೆ
ಅವನಿಗೆ ಆ ರೀತಿಯಲ್ಲಿ ಬರುತ್ತೆ, ಇವ್ರು ಯಾಕೆ ಹೇಳ್ಬೇಕು? ಅವನೇ ಹೌದು ಹೇಳ್ಬೇಕು. ಅವನೇ ಹೇಳ್ಬೇಕು ಥ್ಯಾಂಕ್ಸ್. ಹೌದು. ಹ್ಮ್. ಅದನ್ನೇ ಇಷ್ಟು ಕೇಳಿದೆ ಇವಾಗ. ಇಷ್ಟು ಕೇಳಿಸ್ಕೊಂಡಾಗ ಅದೇ ಸತ್ಕಾರ್ಯಕ್ಕೆ ಜ್ಞಾಪಕ ಬಂತು ಅವರು ನಂಗೆ. ಉಪಯೋಗಿಸಿದ್ರಲ್ಲ. ಹ್ಮ್. ನಿಲ್ಸಣ್ವಾ? ಮ್ಯಾಮ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಹಲೋ. ಹಾ, ಕೇಳಿಸ್ತಾ ಇದೆ, ಹಾ. ಹೇಳಿ. ಇಲ್ಲ ಇಲ್ಲ, ನಂದು ಹ್ಯಾಂಡ್ಸ್ ಫ್ರೀ ಕೈಯಲ್ಲಿ ಇಟ್ಕೊಂಡಿದ್ದು ಕೆಳಗ್ ಬಿದ್ದೋಯ್ತು. ಹಾ, ಅದಕ್ಕೆ ಅದೇ ಕೇಳಿಸ್ತಾ ಇಲ್ಲ. ದೂರದಿಂದ ಮಾತಾಡ ಹಂಗೆ ಗೊತ್ತಾಯ್ತು. ಹ್ಮ್. ಹ್ಮ್. ಎಲ್ಲ ಕೆಲವೆಲ್ಲ ಹ್ಮ್. ಇದು ಜ್ಞಾಪಕ ಬರುತ್ತೆ ಮ್ಯಾಮ್. ನಿಲ್ಸಣ್ವಾ? ಹಾ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.